ಅಲ್ಲ, ನಮ್ಮ ಅಮ್ಮನಲ್ಲಿ ದಿಢೀರ್ ಬದಲಾವಣೆ ಕಾರಣ ಏನು ಅಂತ ಇಷ್ಟು ಸಲೀಸಾಗಿ ಒಪ್ಪಿಗೆ ಬಿಡ್ತಲ್ಲ. ಎಂತಕ್ಕಿರ್ಬೋದು ಅದು? ಬಾಕಿ ಟೈಮೆಲ್ಲ ಕೇಳಿದಾಗ ಆಚೆ ಈಚೆಗೆ ನೋಡಿ ಅಪ್ಪ ಅದರನ್ನು ಇಲ್ಲ ಅವ್ರು ಹೋಗ್ಯಾರನ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಂಗೆ ಹೇಳ್ತಿತ್ತು. ಇವತ್ತೇನು ನೋಡಲೇ ಇಲ್ಲಪ್ಪ. ಅಪ್ಪ ಬಹುಶಃ ಅಲ್ಲೇ ಇದ್ರೇನ. ಇದ್ದಂಗೆ ಹೇಳಿದೆ, ತಗ ಫೋನ್ ಮಾಡು ಅದು ಮತ್ತೆ ಹೇಳ್ತಪ್ಪ ಅಪ್ಪ ಹತ್ಲಕ್ಕೆ ಹೋದ್ಮೇಲೆ ಮಾಡು ಅಂತ. ಎಂಥದೇನ ಎಂಥದಾರಾಗಲಿ ನಂಗೊಂದು ತೊಂದರೆ ತಪ್ಪಿತು. ಯಾವಾಗ ಬೇಕಾದ್ರೆ ಅವಾಗ ಮಾತಾಡ್ಬೋದು ಅವನ ಹತ್ರ, ಏನಾರು ಇಟ್ಕೊಂಡ್ಲಿ. ಆದರೂ ಏನಪ್ಪ ಏನಂತ ಯೋಚನೆ ಮಾಡೋಕ್ಕೂ ಆಗಲ್ಲ. ಅವ್ರವ್ರ ತಲೆಯಲ್ಲಿ ಏನದೆಯೋ ಎಂತ ಬೇಕಾದ್ರೆ ಇಟ್ಕೊಂಡ್ಲಿ. ನಂಗೊಂದು ಫೋನಲ್ಲಿ ಮಾತಾಡೋಕ್ಕೆ ಸಿಕ್ಕಿದ್ರೆ ಸಾಕು. ಒಂದೆರಡು ದಿವಸ ಫೋನಲ್ಲಿ ಮಾತಾಡ್ತೀನಿ, ಆಮೇಲೆ ನೆಟ್ವರ್ಕೇ ಸಿಕ್ಕಲ್ಲ ಅಂತ ಹೇಳಿ ಅವನ ಹತ್ರನೇ. ಅಲ್ಲ ಅಷ್ಟಕ್ಕೂ ನಾ ಎಂತಕ್ಕಷ್ಟು ಒದ್ದಾಡ ಅವನ ಹತ್ರ ಮಾತಾಡೋಕೆ ಬೇಡಪ್ಪ. ಈಗೇನು ಎತ್ತ ಅಂತ ಒಂಚೂರು ಕೇಳೋಕ್ಕೆ ಫೋನು ಅಷ್ಟೇ. ಇನ್ಮೇಲೆ ಅವನೇ ಮಾಡ್ಬೇಕು, ನಾನು ಮಾಡೋಕ್ಕೆ ಹೋಗಲ್ಲ. ಹಾಂ, ಏನು ಯಾರು ಸುದ್ದಿ ಮಾತಾಡ್ತೀಯ ಕೇಳ್ತಿದ್ದೀರಾ? ಅವೆಲ್ಲ ನಾಟಕ ಬೇಡ ಆತ. ನಿಮಗೂ ಗೊತ್ತು ನಾನು ಯಾರು ಸುದ್ದಿ ಮಾತಾಡ್ತಿದ್ದೀನಿ ಅಂತ. ಊರಿಗೆ ಮುಂಚೆ ನೀವೇ ಹೇಳ್ತೀರಿ. ಚೋಟು ಹತ್ರನೇ ನಾ ಎಂಥರಾಗಲಿ ಅಂತ ಸುಮ್ಮನೆ ಕೇಳಿದ್ದು ಇವತ್ತು. ಅಮ್ಮ ಚೋಟುಗೆ ಅಂತಲೇ ಸತ್ಯ ಹೇಳಿದೆ. ಕಡೆಗೆಲ್ಲರು ನಾನು ಮಾತಾಡೋದಲ್ಲ ಇಸ್ಕೊಂಡು ಸುಳ್ಳು ಹೇಳಿ ತಗೊಂಡೆ ಅಂತ ರಗಳೇ ಬೇಡ ಅಂತ ಚೋಟುಗೆ ಒಂಚೂರು ಫೋನ್ ಮಾಡ್ತೀನಿ ಅಮ್ಮ ಅಂದೆ. ಕೂಡಲೇ ಹ್ಞೂ ಅಂದುಬಿಡ್ತಪ್ಪ. ನಾ ಸುಮ್ಮನೆ ಕೇಳಿದ್ದು. ಒಟ್ಟು ಮಾವಿನಕಾಯಿ ಕಲ್ಲು ಹೊಡಿತೀವಲ್ಲ ಆ ಥರ, ಬಿದ್ದರೆ ಬೀಳಲಿ ಇಲ್ಲಿದ್ರಿಲ್ಲ ಅಂತ ಆ ಥರ ಹೇಳಿದೆ. ಸಡನ್ನಾಗಿ ಹ್ಞೂ ಅಂತ ಅಮ್ಮ. ಅಪ್ಪತ್ಲಾಗ ಹೋದ್ಮೇಲೆ ತೊಗೊಂಡು ಮಾತಾಡು ಅಂತಪ್ಪ. ಎಂತಕ್ಕಂತ ಗೊತ್ತಿಲ್ಲ. ಹೌದೌದು, ಸ್ವಲ್ಪ ಸಾಫ್ಟ್ ಕಾರ್ನರ್ ಈಗ ಚೋಟು ಕಂಡ್ರೆ. ಒಳ್ಳೆ ಹುಡುಗ, ಒಳ್ಳೆ ನಂಬರ್ ತೆಗ್ದಾನೆ, ಅಪ್ಪಗೆ ಇಂಥ ಮಗಲ್ಲ ಹಂಗೆ ಹಿಂಗೆ ಎಲ್ಲ ಹೇಳ್ತಿರ್ತಾರೆ. ಏನದೆಯೋ ಅವ್ರ ತಲೆ ಒಳಗೆ. ಯಾರ್ರೀ ಅದ? ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಸುಮ್ಮನೆ ನಿಮ್ಮಲ್ಲಿ ಯಾರಿಗಾರು ಬಳಸ್ಕೇಳಿ ಆ ಗಾದಿನ. ನಾನು ರೋಗಿನೂ ಅಲ್ಲ, ನಂಗೆ ಹಾಲು ಅನ್ನ ತಿನ್ನೋಕ್ಕೆ ಇಷ್ಟನೂ ಇಲ್ಲ ಆತಾ. ಇಲ್ಲದೆ ಇದು ಕಲ್ಪನೆ ಎಲ್ಲ ಮಾಡ್ಕೊಬೇಡಿ ನೀವು. ಪೃಥ್ವಿ ಭಟ್ ನೋಡು ಹಿಂಗೆ ಹೇಳೇ ಈಗ ಯಾರನ್ನೋ ಮದುವೆಗೆ ಹೋತು. ಅಯ್ಯೋ ನಿಮ್ಮ ಹಂಗಾರೆ ಬೇರೆ ಯಾವ ಉದಾಹರಣೆನೂ ನಿಮಗೆ ಸಿಕ್ಕಲ್ಲ? ಎಷ್ಟು ಜನ ಅಲ್ಲ, ನಾನೇನು ಹಂಗೆ ಮಾಡಲ್ಲ ಅಂತ ಮಾಡೋಣ. ಒಂದು ಪಕ್ಷ ಲವ್ ಮಾಡಿದ್ರು, ಕಾದು 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 ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆದರೆ ಎಷ್ಟು ಜನ ಇಲ್ಲ? ಅದಕ್ಕೇನೋ ಬುದ್ಧಿ ಇಲ್ಲ, ಹೋಗಿ ಆತು ಅಂತೇಳಿ ನನ್ನನ್ನು ಯಾಕೆ ಅದ್ರ ಜೊತೆ ಹೋಲಿಸ್ತಿದ್ದೀರಿ? ಸುಮ್ಮನೆ ಇರಿ ನೀವು. ಇಲ್ಲದೆ ಇದ್ದಿದ್ದನ್ನೆಲ್ಲ ನೀವೇ ತಲೆ ಒಳಗೆ ತುಂಬೋದು. ನನಗೂ ಗೊತ್ತು ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಸಾಕ್ಯಾರೆ. ನಾನು ಒಟ್ಟರಾಚಿ ಮದುವೆ ಹಾಕೊಂಡು ಹೋಗಿಬಿಟ್ರೆ ಇಲ್ಲಿ ಅವರು ಎಲ್ಲರ ಹತ್ರ ಅವಮಾನ ಅನುಭವಿಸ್ಬೇಕು. ನಿನ್ನ ಮಗಳು ಹಿಂಗಾತು, ನಿನ್ನ ಮಗಳು ಹಿಂಗಾತು ಅಂತ. ಇಲ್ಲಪ್ಪ, ನಾನಂತೂ ಯಾವತ್ತೂ ನಮ್ಮ ಅಪ್ಪ ಅಮ್ಮಗೆ ಆ ಕಷ್ಟ ಕೊಡಲ್ಲ. ಪೃಥ್ವಿ ಭಟ್ ಸಿಕ್ಕದ್ರೆ ಕೆಬ್ಬಿಗೆ ಎರಡು ಬಿಡೋಣ ಅಂತ ಕಾಣ್ತಾ ಇದೆ ನನಗೆ. ಅದು ಲವ್ ಮಾಡಿದ್ರು ಮಾಡ್ಬೋದಿತ್ತು. ಒಂದು ಸ್ವಲ್ಪ ಕಾದು ಹಂಗು ದಮ್ಮಯ್ಯ ದಕ್ಕಯ್ಯ ಕೈಯು ಕಾಲು ಹಿಡಿದು ಒಪ್ಸೇ ಮದುವೆ ಆಗ್ಬೋದಿತ್ತಪ್ಪ. ಅದು ಎಂತಕ್ಕೆ ಹಂಗೆ ಮಾಡ್ತೇನೆ? ಎಂಥರು ಮಾಡ್ಕೊಂಡ್ಲಿ ಬಿಡಿ ಅತ್ಲಾಗ. ನಾನಂತೂ ಹಂಗೆ ಮಾಡಲ್ಲಪ್ಪ. ಹೆಂಗಿದ್ದಾರೆ ಒಬ್ರೊಬ್ರು ಈ ಥರ ಮಾಡೋಕ್ಕೆ ಹೋಗಿ ಮನೇಲಿ ಅಪ್ಪ ಅಮ್ಮ ಹೆಣ್ಮಕ್ಳನ್ನ ಹೊರಗಡೆ ಅದಕ್ಕೆ ಇದಕ್ಕೆ ಕಳ್ಸೋಕ್ಕೆ ಹೆದರೋದು. ಏನಲ್ಲವ ಎಂಥದ ನಂಗಂತೂ ಗೊತ್ತಿಲ್ಲಪ್ಪ. ಯಾರು ಮಾರ ಅವ್ರ ಅಪ್ಪಂದೇ ತಪ್ಪು ಅಂತಿದ್ದೀರಪ್ಪ. ನಿಮ್ಮದಮ್ಮಯ್ಯ ಅವ್ರ ಸುದ್ದಿನೇ ಬೇಡ. ನಮ್ಮಷ್ಟಕ್ಕೆ ನಾವು ನಮ್ಮ ವಿಚಾರ ಏನಾರು ಮಾತಾಡೋಣ. ನಾವು ಒಂದೊಂದು ಎಂತಾರು ಹೇಳೋದು, ಕಡೆಗಿದ್ದು ಬದ್ದರೆಲ್ಲ ನಂಗೆ ಬೈಯಕ್ಕೆ ಶುರು ಮಾಡೋದು ಬೇಡಪ್ಪ. ಮೊದಲೇ ನನ್ನ ಕಂಡ್ರೆ ಆಗದಿದ್ದರು ಸುಮಾರು ಜನ ಅದಾರೆ. ನಿಮ್ಮ ಹತ್ರ ಮಾತಾಡ್ತಾ ಕಡೆಗೆ ಅಮ್ಮ ಕೊಟ್ಟಿದ್ದು ಒಂದು ಚಾನ್ಸು ಮಿಸ್ ಮಾಡ್ಕೊಳಕ್ಕಿದ್ದೀನಿ ನಾನು. ಅವ್ರು ಮೂಡ್ ಚೇಂಜ್ ಆಗೋರೊಳಗೆ ನಾನು ಇಸ್ಕೊಂಡು ಒಂಚೂರು ಮಾತಾಡಬೇಕು. ಎಂತ ಮಾಡ್ತಿದ್ದೀಯೇ ಬೆಳಿ? ಎಟ್ಲಾಗ ಹೋದೆ? ಅಮ್ಮ ಬಂದೆ ಕಣೆ. ಅಪ್ಪ ಹೋದ್ರಾ? ಹೋದ್ರು ಅನ್ನ. ನನ್ನ ಇದ್ರ ಎಲ್ಲ ಮಾತಾಡೋದು ಬೇಡ. ಮತ್ತು ಸಲಿಗೆ ಹೆಚ್ಚಾಗಿ ಹೋತದ ಹಂಗೆ ಮಾಡಿದ್ರೆ. ಹೋದ್ರು ಪಕ್ಕನ ಮಾತಾಡಿ ಪಕ್ಕನ ಇಡು ಅಂತ ಹೇಳು. ಅವನೇ ಹೋಗ್ಯಾರೆ. ನೀ ಬಂದೊಂದು ಗಳಿಗೆ ಅಂತಾರು ಮಾತಾಡ್ಕೊಳ್ಳೋದಾದ್ರೆ ಮಾತಾಡ್ಕ. ಪದೇ ಪದೇ ಕೇಳ್ತಿರ್ಬೇಡ ಮಾತ್ರ ನೋಡಿ ಹೇಳಿನೇ. ಇಲ್ಲಿಗೆ ಬರ್ತಿದ್ದೀಯಾ? ಫೋನ್ ಇಲ್ಲದೆ ಅಲ್ಲಮ್ಮ. ನಂಗೆ ಒಂದು ಮಾತು ಸತ್ಯ ಹೇಳ, ನೀ ಅಂತಕ್ಕೆ ಇಷ್ಟು ಸಡನ್ನಾಗಿ ಚೋಟು ಫೋನ್ ಮಾಡ್ತೀನಿ ಅಂದರೂ ಬೈಲೇ ಇಲ್ಲಲ್ಲ? ಫೋನ್ ಮಾಡು ಅಂದೆ. ಎಂತಕ್ಕೆ ಈಗ ಎಂತ ಹೇಳ? ನೀ ಹೇಳದೆ ಅಂತ ಫೋನ್ ಮಾಡಬೇಡ ಅಂತ ಬೈದು ತೆಗ್ದಿಡ್ಬೇಕಾ? ನಿಂಗೆ ಮಾತಾಡೋಕ್ಕೆ ಕೊಡಬಾರ್ದಾ?
ಹಾಂ, ನಂಗೆ ಸುಲಭೆ ಆಯ್ತು. ನಿನ್ನ ಅಪ್ಪನ ಕೈಲಿ ಎಲ್ಲಾರ ಅಕಸ್ಮಾತ್ ಬಂದು ನೋಡಿದ್ರೆ ಬೈಸ್ಕೊಳೋದು ತಪ್ತದೆ. ಬೇಡ ಬಿಡು. ನಿನ್ನೆ ಇಟ್ಟಿಡೆ ಕೆಲಸ ಮಾಡಿದ್ದಲ್ಲ, ಮತ್ತೆ ಒಂಥರ ಮನ್ಸಿಗೆ ಬೇಜಾರಾಗಿರ್ತದೆ. ಚೂರು ಬೇಜಾರು ಕಳ್ಕೊಂಡ್ಲಿ, ಟಿ ಬಿಲ್ ಬೇರೆ ಇದು ಖಾಲಿ ಆಗಿದೆ ಅಂತ ಹೇಳಿ ಹ್ಞೂ ಅಂದರೆ ಅದಕ್ಕೂ ಒಂದು ಎಂತಕ್ಕೆ ಅಂತೀಯ. ಅಯ್ಯೋ ಅಮ್ಮ, ನಿನ್ನ ದಮ್ಮಯ್ಯ ಮರತಿ. ಇಲ್ಲ, ಇನ್ನೊಂದು ಸತಿ ಹಂಗೆ ಹೇಳಲ್ಲ. ನೀ ಬೈಯೋದು ಬೇಡ, ಫೋನ್ ಕುಸ್ತಿಡೋದು ಬೇಡ. ಬಂದೆ ತಡಿ, ನಾನೇ ತುಕ್ಕುತ್ತೀನಿ ಬಿಡು. ಮತ್ತು ಹೇಳಿದ ಜ್ಞಾನದಿಯಲ್ಲ, ಎರಡೇ ಮಾತಾಡಿ ತೆಗೆದು ಇಟ್ಬಿಡು. ನಿನ್ನ ಅಪ್ಪ ಬರೋ ಹೊತ್ತಾತು. ನೋಡಲೆ ಅಲ್ಲೆಂತ ಹದಕ್ತಿದ್ದೀಯ, ಇಲ್ಲಿ ಇಚ್ಚಿಗೆ ಅದೆಯಲ್ಲ. ಹಾಂ, ಏನು ಕಣ್ಣು ಪೂರ್ತಿ ಹೋಗೇ ಆತೇನು. ಕರೆಂಟಿನ ಒಂದು ಎಷ್ಟೊತ್ತಿಗೆ ತೆಗಿತಾನೆ, ಎಷ್ಟೊತ್ತಿಗೆ ಕೊಡ್ತಾನೆ ಅಂತಲೇ ಗೊತ್ತಾಗಲ್ಲ. ಸುಮ್ಮನೆ ಹತ್ಲಾಗ ಪುಟ್ಟು ತೆಗ್ದೆ ಬಿಟ್ಟರೆ ಚಿಮ್ನಿ ಸಮ್ ಮಾಡ್ಕೊಬೋದು ನಾವು. ಅಂತ ಇದು ಕರೆಂಟ್ ಬರ್ತದೆ ಅಂತೇಳಿ ಮ್ಯಾಣ ಇಣ್ಕದೆ ಸಮ ಆಗ್ತದೆ. ಹೌದೇ ಸೈ, ಕೈಗೆ ಸಿಕ್ಕಂಗೆ ಇಟ್ಟೀಯ. ನೀ ಯಾವಾಗಲೂ ಅಲ್ಲಿ ಇಡ್ತಿದ್ದಲ್ಲ, ಅದಕ್ಕೆ ಅಲ್ಲಿ ಹುಡುಕ್ತಿದ್ದೀನಿ ನಾನು. ಹೇಳಿ ಜ್ಞಾನದಿಯಲ್ಲ, ತಪ್ಪಾತಾರ ಇನ್ನೊಂಥರ ಹೊಲವಂಗದ ಮಾತೆಲ್ಲ ಆಡಬೇಡ. ಏನು ಎತ್ತ ಕೇಳ್ಕೊಂಡು ಇಟ್ಬಿಡು ಫೋನ. ಹಿಡಿ, ನೀನೇ ಮಾತಾಡು. ಹೆಂಗದಾನೆ, ಎಲ್ಲಿ ಕಾಲೇಜಿಗೆ ಸೇರ್ತಾನೆ, ಎಂತ ಮಾಡ್ತಾನೆ, ಅವನ್ನೆಲ್ಲ ನೀನೇ ಕೇಳು. ನಂಗೆ ಯಾರು ಕೇಳಿದ್ರು ಒಂದೇ ಅಪ್ಪ, ನಂಗೆ ವಿಷಯ ಗೊತ್ತಾದರೂ ಸಾಕು. ಕೇಳು ತಗ. ಹಂಗೆ ದೌಲತ್ತಿಗೇನು ಕಮ್ಮಿ ಇಲ್ಲ. ಹಾನೀನಾ? ಹಲೋ, ಸದ್ಯ ಅಂತೂ ಗೊತ್ತಾತಲ್ಲ ಬೆಳ್ಳಿನೇ ಅಂತ. ವಾಯ್ಸು ಮರ್ತೋಗಿದೇನೋ ಅಂತ ಮಾಡಿದ್ದೆ. ಏನು ಹುಡುಗನ ಮಾರಾಯ ನೀನು. ಹೇಳೋದು ನೋಡಿದ್ರು ನಾನು ಅವಾಗವಾಗ ಫೋನ್ ಮಾಡ್ತಿರ್ತೀನಿ, ಬೇಕಾದ್ರೆ ನಿಮ್ಮ ಮನೆ ಹತ್ರ ಬರ್ತೀನಿ, ಹಿಂಗಿದ್ದೇ ಹೇಳ್ತಿರ್ತೀಯ. ಇದ್ದಿನ ಸತ್ತಿನ ಅಂತ ನೋಡಲ್ಲ. ಅಲ್ಲ, ನನ್ನೇನು ನೋಡ್ಕೊಳ್ಳೋದು ಬೇಡ, ಅಟ್ಲೀಸ್ಟ್ ನೀನು ಏನು ಮಾಡ್ತೀಯ ನೆಕ್ಸ್ಟ್ ಅಂತ ಅದನ್ನಾರು ಹೇಳು. ಅದಕ್ಕಾಗಿ ಫೋನ್ ಮಾಡಿದೆ. ಸುಮ್ಮನಿರೇ ಬೆಳ್ಳಿ. ಫೋನ್ ಮಾಡದೆ ಖುಷೀಲಿ ಮಾತಾಡೋಣ ಅಂದರೆ ಹಿಂಗಿದ್ದೇ ಒಂದೇನಾರು ಕೊನಕು ಶುರು ಮಾಡ್ಕೋತೀಯ. ಯಾರು ಮಾಡಲಿ, ಮಾತಾಡೋಕ್ಕೊಂದು ಅವಕಾಶ ಸಿಗ್ತಾ ಹೌದಾ ಅಲ್ಲ. ಮನೆ ಹತ್ರ ಬರೋದಂತೆ, ಕೊನೆಗೆ ನಿಮ್ಮಪ್ಪ ಉಗ್ರ ನರಸಿಂಹ ಹೊಸ್ಲ ಮೇಲೆ ಇಟ್ಕೊಂಡು ಹೊಟ್ಟೆ ಬಗಿಲಿ. ನನ್ನ ಅಪ್ಪ ಅಮ್ಮಗೆ ಮಗಿಲ್ಲ ಆಗೋದು. ನಿಂಗಾರು ಬೇರೆ ಯಾರು ಫ್ರೆಂಡ್ಸ್ ಸಿಕ್ಬೋದೇನಾ? ಹೌದು, ಭಾಳ ಸತಿ ನೋಡು ನಿನ್ನ ಹೊಟ್ಟೆ ಬಾಗ್ದಿದ್ದು. ಹೇಳ್ತಾನೆ ದೊಡ್ಡಕ್ಕೆ. ಅಲ್ಲ, ಅದು ಭಾಳ ಸತಿ ಹೊಟ್ಟೆ ಬಗ್ಗೆಕ್ಕೆ ಹೆಂಗೆ ಆಗ್ತದೆ ಮರತೆ? ಒಂದು ಸತಿ ಬಗ್ದಾಗಲೇ ನಾನು ನೆಟ್ಟಗಾಗಿರ್ತೀನಲ್ಲ, ಮತ್ತೊಂದು ಸತಿ ಎಲ್ಲಿಂದ ಆಗ್ತದದು? ಉಳ್ತಾನ ಎಂತೆಂಥದ ಮಾತಾಡ್ತಿರ್ಬೇಡ. ನಾ ಯಾಕಾರು ಫೋನ್ ಮಾಡಿದ್ನೇನೋ ಅನ್ನಂಗೆ ಆತ ಅದೇ. ಇಲ್ಲ, ಹಾಗೆಲ್ಲ ಏನು ಹೇಳಲ್ಲ. ಹಂಗೆ ಹೇಳ್ದಕ್ಕೂ ಏನು ಅದೇ ಥರ ಆಗಲ್ಲ ಬಿಡು. ನಾನು ಬೆಳ್ಳಿ ವಿಮಾನದಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ಈಗ ಆತದ ಅದು? ಆಗ್ಬೋದೇನೋ ಯಾವತ್ತಾರು, ಆಗದೇ ಇಲ್ಲ ಅಂತ ಹೆಂಗೆ ಹೇಳ್ತೀಯ? ಹೌದಲ್ಲ, ಆಸೆ ಅದೇ ಹಂಗಂತ. ಆಸೆ ಯಾರಿಗಿರಲ್ಲ, ಎಲ್ಲರಿಗೂ ಇರ್ತದೆ. ನಂಗಂತೂ ಆಸೆ ಅದೆಯಪ್ಪ, ನಮ್ಮ ಅಪ್ಪ ಅಮ್ಮ ನಾನು ವಿಮಾನದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಓ, ನನ್ನ ಜೊತೆ ಬರಬೇಕು ಅಂತ ಆಸೆ ಇಲ್ಲ ನಿಂಗೆ? ತಡಿ ಅಂತ ಇನ್ನು ಟೈಮ್ ಅದೇ ಅದಕ್ಕೆಲ್ಲ. ಫಸ್ಟ್ ನಾನು ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತೀನಿ, ಆಮೇಲೆ ನಿನ್ನ ಜೊತೆ ಬರ್ಬೇಕೋ ಬೇಡ ಏನು ನೋಡ್ತೀನಿ. ಈಗ ಹೇಳ, ನೆಕ್ಸ್ಟ್ ಏನು ಮಾಡ್ತೀಯ? ಬೆಂಗಳೂರಿಗೆ ಹೋಗ್ತೀನಿ ಹಾಗೆ ಹಿಂಗೆ ಅಂತ ಕೂಗ್ತಿದ್ದೆ ಆವಾಗ. ಇಲ್ಲ ಕಣೆ ಬೆಳ್ಳಿ, ನನಗೆ ಈಗ ಯಾಕೋ ಮನಸ್ಸಿಲ್ಲ. ಬೆಂಗಳೂರಿಗೆಲ್ಲ ಹೋಗಲ್ಲ ಈಗ. ಅನಿಲಣ್ಣು ಬೈದರು, ಫಸ್ಟ್ ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೋತೀನಿ ಇಲ್ಲೇ ಮನೆಯಿಂದನೇ ಓಡಾಡಿಕೊಂಡು, ಆಮೇಲೆ ಏನಂತ ನೋಡೋದು. ಸದ್ಯ ಈಗಲಾರು ಬುದ್ಧಿ ಬಂತಲ್ಲ. ನಾ ಹೇಳಿದ್ರು ತಲೆ ಒಳಗೆ ಹೋಗಿರಲ್ಲ, ಅನಿಲಣ್ಣೆ ಬಂದು ಹೇಳ್ಬೇಕತ್ತಲ್ಲ. ಯಾರು ಹೇಳಿದ್ದಾರಾಗಲಿ, ನಿಂಗೆ ಖುಷಿ ಆತ ಇಲ್ಲ ಹೇಳ. ಬೆಳ್ಳಿಯೇ, ಎಷ್ಟೊತ್ತಾತೆ ಅದ ಅಂತ ಕೇಳ್ಬೇಕು ಅಂತಿದ್ದಲ್ಲ, ಕೇಂಡಾಗ್ಲ ಇನ್ನ ಫೋನ್ ಇಡಬಾರ್ದಾ? ಓ, ಅಲಾರಾಮ್ ಹೊಡ್ಕೋತಾ ಉಂಟಲ್ಲ, ಸ್ವಲ್ಪ ಜಾಸ್ತಿ ಟೈಮಿಗೆ ಇಡೋಕ್ಕಾಗಲ್ಲ ನಿಂಗೆ? ಏಯ್, ನಮ್ಮ ಅಮ್ಮಗೆ ಹಾಗೆಲ್ಲ ಅಲಾರಾಮ್ ಅನ್ಬೇಡ ನೀನು, ಗೊತ್ತಾತ? ಪರ್ಮಿಷನ್ ಕೊಟ್ಟದ್ದು ಪಾಪ ಕೇಳ್ಬೇಕಾರೆ ಗೊತ್ತಾ, ನಿಂಗೆ ಫೋನ್ ಮಾಡೋಕ್ಕೆ ಅಂತಲೇ ಹೇಳಿ ತಗೊಂಡಿದ್ದು ನಾನು. ಎಂಥದ್ದು ಹೇಳಲ್ಲ ನಮ್ಮನೇಲಿ. ಹೌದಾ? ಹಂಗಾರು ಹುಡುಗ ಇಷ್ಟ ಆಗಿರ್ಬೇಕು ಬೆಳ್ಳಿ. ಏಯ್, ಎಂತೆಂತೆಲ್ಲ ಮಾತಾಡಬೇಡ ಚೋಟು ನೀನು. ನಾನು ಹಿಂಗೆ ಫೋನೇ ಮಾಡಲ್ಲ ನೋಡಿ. ಮತ್ತೆ ಅವಾಗವಾಗ ಒಂದು ಫೋನ್ ಮಾಡೋಕ್ಕೆ ಅವಕಾಶ ಸಿಗ್ತದೆ ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತೀಯ. ಆಹಾ, ಅಮಾಯಕ್ಕೆ ಏನೂ ಗೊತ್ತಾಗಲ್ಲ ನೋಡು. ಹೋಗಲಿ ಬಿಡು, ಹೋಗಲಿ. ಕಾಲೇಜ್ ಯಾವಾಗಿಂದ ಸ್ಟಾರ್ಟು ಕೇಳಿ ನೋಡಿಯಾ? ಸ್ಟಾರ್ಟಿಂಗ್ನಿಂದನೇ ಬಂದುಬಿಡು. ನಾನಂತೂ ಡೈಲಿ ಬರ್ತೀನಪ್ಪ. ನೀನು ಡೈಲಿ ಬರ್ತೀಯಾ? ಎಂತ ಮತ್ತೊಂದು ಸತಿ ಸೆಕೆಂಡ್ ಇಯರ್ PUC ಓದ್ತೀಯಾ?
ಡಿಗ್ರಿಯರಿಗೆಲ್ಲ ಕಾಲೇಜ್ ಶುರುವಾಗೋದು ಲೇಟಪ್ಪ. ನಾನು ನೋಡೀನಿ, ಹೊಸತಿನೇ ನೋಡೀನಿ. ಮಳೆ ಹಿಡಿದ ಮೇಲಲ್ಲ ನಾವ್ರಿ ಕಾಲೇಜ್ ಶುರುವಾಗದ. ಬತ್ತೀನಿ ಅಂದೆ, ಕಾಲೇಜಿಗೆ ಬತ್ತೀನಿ ಅನ್ನ. ಬತ್ತೀನಿ, ನಂಗೆ ಬೇರೆ ಏನೋ ಕೆಲಸ ಇರ್ತದಪ್ಪ. ಕಾಲೇಜಿಗೆ ಹೋಗದೆ ಇದ್ದರೂ ಏನು ಬೇರೆ ಕೆಲಸ ಇರಲ್ಲ ಅಂತ ಮಾಡ್ದೆ. ಬತ್ತೀನಿ ಬಿಡು, ನೀನು ಕಾಲೇಜಿಗೆ ಹೋಗೋದು ಯಾವಾಗಿಂದ? ಅಲ್ಲ, ಮತ್ತೆ ಇದು ಬೆಳ್ಳಿ ಏನು ಗೊತ್ತಾ, ನಿಮ್ಮ ಅಮ್ಮನಿಗೆ ಕೇಳಿದ ಕೂಡಲೇ ಫೋನ್ ಕೊಟ್ಟರು ಅಂದೆ ಅಲ್ಲ, ಹಂಗಾರೆ ನಾ ಫೋನ್ ಮಾಡ್ಬೋದಾ ನಿಂಗೇನ? ಅಯ್ಯೋ ಬೇಡ ಬೇಡ ಮರಯ್ಯ, ಹಂಗಿದ ಕೆಲಸ ಒಂದು ಏನಾರು ಮಾಡಿಗಿಡಿಯ ಕಡಿಕೆ. ಎಲ್ಲಾರು ಒಪ್ಪಿತಪ್ಪಿ ಅಪ್ಪ ರಿಸೀವ್ ಮಾಡಿ ನಾ ನಿನ್ನ ಕಾಲೇಜಿಗೆ ಕಳಿಸಲ್ಲ ಅಂತ ಹೇಳಿದ್ರೆ ದೇವರೇ ಗತಿ. ಸರಿ ಸರಿ ಬಿಡು, ನಾನೇನು ಫೋನ್ ಮಾಡಲ್ಲ. ಆದರೂ ನೀನೇ ಫೋನ್ ಮಾಡ್ತೀರ. ಎಷ್ಟೊತ್ತಿಗೆ ನಿನ್ನ ಕಾಲ್ ಬಂದರೂ ನಾನು ರಿಸೀವ್ ಮಾಡ್ತೀನಿ. ಅದನ್ನೇನು ದೊಡ್ಡ ವಿಷಯದ ಥರ ಹೇಳ್ಕೊಳೋದ? ರಿಸೀವ್ ಮಾಡಲೇಬೇಕು ಮತ್ತೆ. ಆಯ್ತಮ್ಮ, ರಿಸೀವ್ ಮಾಡೇ ಮಾಡ್ತೀನಿ. ಕಾಲೇಜಿಗೆ ಬರೋ ದಿವಸ ಫೋನ್ ಮಾಡು, ಬರ್ತೀನಿ ನಾನು. ಸರಿ ಸರಿ ಬಿಡಿ, ಫೋನ್ ಇಡ್ತೀನತ್ತ. ತಡಿ 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 ಬಿಳ್ಳಿ, ಎಂತ ಗೊತ್ತಾ, ನೀ ಯಾವಾಗ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ. ಆದರೂ ತಪ್ಪಿ ಎಲ್ಲರೂ ನಮ್ಮ ಅಮ್ಮ ಆಗಲಿ ಅಪ್ಪ ಆಗಲಿ ಯಾರೋ ರಿಸೀವ್ ಮಾಡಿದ್ರೆ ಹಲೋ ಅಂದಕ್ಕೂ ಗೊತ್ತಾಗ್ತದಲ್ಲ ನಿಂಗೆ, ಪಟ್ಟ ಫೋನ್ ಕಟ್ ಮಾಡು ಅಷ್ಟೇ. ಮುಂದಿನ ನಾನು ನೋಡ್ಕೊತೀನಿ.